ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಮೈಸೂರಿನ ನಿವೇದಿತಾ ನಗರದಲ್ಲಿರುವ ಸಸ್ಯಧಾಮ ನರ್ಸರಿಯಲ್ಲಿ ಶ್ರೀಮತಿ ನಂದಿನಿಯವರು ನಿನ್ನೆ ಆಯೋಜಿಸಿದ ಜೇನು ಕೃಷಿ ಉಚಿತ ತರಬೇತಿಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದು, ಇದರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ತರಬೇತುದಾರರಾದ ಶ್ರೀಯುತ ಅವಿನಾಶ್ ರವರು ನಮ್ಮ ಜೀವನದಲ್ಲಿ ಜೇನು ಹುಳುಗಳ ಮಹತ್ವ, ವಿವಿಧ ಜೇನು ತಳಿಗಳು ಹಾಗೂ ಜೇನು ಕೃಷಿಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿರುತ್ತಾರೆ. ನಂದಿನಿ ಮೇಡಮ್ ಅವರು ವೈವಿಧ್ಯಮಯ ಜೇನುತುಪ್ಪದ ರುಚಿ, ಬಣ್ಣಗಳು ಹಾಗೂ ಗುಣಗಳ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸದುಪಯೋಗ ಪಡೆದಿರುತ್ತಾರೆ. ಅವಿನಾಶ್ ರವರು ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ಉಚಿತವಾಗಿ ಗೊಬ್ಬರ ಇರುವ ಒಂದು ಸುಂದರವಾದ ಪ್ಲಾಂಟೇಶನ್ ಕಿಟ್ ಅನ್ನು ಕೊಟ್ಟಿರುತ್ತಾರೆ. ಇವರು ಧ್ವನಿ ಪ್ಲಾಂಟೇಶನ್ ಕಿಟ್ ಎ ವಾಯ್ಸ್ ಆಫ್ ನೇಚರ್ ಎನ್ನುವ ವೆಬ್ಸೈಟ್ ಅನ್ನು ಹೊಂದಿರುತ್ತಾರೆ. ಈ ವಿಡಿಯೋದಲ್ಲಿ ID ಲಿಂಕನ್ನು ಶೇರ್ ಮಾಡಿರುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಆಸಕ್ತರು ಅವರನ್ನು ಸಂಪರ್ಕಿಸಬಹುದು. ಕಾರ್ಯಕ್ರಮವು ಇಷ್ಟವಾಗಿದೆ. ಹಾಗೆ ಮೈಸೂರಿನಲ್ಲಿರುವ ಅನೇಕರು ಮುಜಂಟಿ ಜೇನು ಇದನ್ನ ನಾವೇನ್ ಮಾಡ್ಬೋದು? ಹೌದಾ, ಎಲ್ಲಿ ಸಾಕ್ಬೋದು? ಓಕೆ, ಇದು ತುಡುವೆ ಜೇನಿನ ಬಾಕ್ಸ್ ನೋಡೋಣ. ನಮ್ಮ ಮನೇಲಿ ಸಾಕುವಂಥದ್ದು ಇದು ಫುಲ್ ತುಡುವೆ ಜೇನಿನ ಬಾಕ್ಸ್. ಓಕೆನಾ, ಕೆಳಗಡೆಯಿಂದ ಮೇಲ್ಗಡೆ ತನಕ ಬಾಕ್ಸ್ ಇದೆ. ಈಗ ನಿಮ್ಗೆ ಮುಜಂಟಿ ಜೇನ್ ಬಾಕ್ಸ್ ಅಲ್ಲಿ ಏನೇನು ನೋಡಿದ್ರಿ? ಹನಿ ಇರುತ್ತಾ ಇಲ್ವಾ? ಆ ಬಾಕ್ಸ್ ಅಲ್ಲಿ ಹನಿ ಎಲ್ಲಿರುತ್ತೆ? ಸ್ಟಾರ್ಟಿಂಗ್ ಅಲ್ಲಿ ಹನಿ ಇರುತ್ತೆ, ಅದಾದ್ಮೇಲೆ ಎಗ್ಸ್ ಇರುತ್ತೆ, ಲಾಸ್ಟ್ ಅಲ್ಲಿ ಕೋಲನ್ ಇರುತ್ತೆ. ಈಗ ಹನಿ ಎಲ್ಲಿರುತ್ತೆ? ಹನಿ ಯಾವತ್ತು ಲಾಸ್ಟ್ ಅಲ್ಲಿ ಇರುತ್ತೆ. ಓಕೆನಾ, ಅದೇ ತರಾನೇ ಈ ಬಾಕ್ಸ್ ಅಲ್ಲಿ ಹನಿ ಎಲ್ಲಿರುತ್ತೆ? ಫಸ್ಟ್ ಹೇಳ್ಬಿಡ್ತೀನಿ ಹನಿ ಎಲ್ಲಿರುತ್ತೆ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಬಾಕ್ಸ್ ಇದೆ ಅಲ್ವಾ? ಒಂದೇ ಫ್ರೇಮ್, ಒಂದೇ ಅಲ್ವಾ ಇರೋದು ಅದರಲ್ಲಿ? ಏನಿದು? ಇದು ಕ್ಯಾಪ್ ಇದು. ಓಕೆ, ನೆಕ್ಸ್ಟ್ ಇದೇನಿದು? ಸೂಪರ್. ಯಾರು ಹೇಳಿದ್ರು ಸೂಪರ್ ಅಂತ? ಕರೆಕ್ಟ್. ಓಕೆ, ಇದು ಬಂದು ಬೇಸ್ ಪ್ಲೇಟ್. ಓಕೆನಾ, ತಳೆಮಣೆ ಅಂತ ಕರೀತಾರೆ. ಓಕೆನಾ, ಇದೇ ಫಸ್ಟ್ ಯಾವಾಗಲೂ ಅಡಿಲಿರೋದು ತಳೆಮಣೆನ ಫಸ್ಟ್ ಹಿಂಗೆ ಇಡ್ತೀವಿ. ಇದರಲ್ಲಿ ಇಡ್ಬೇಕಾದ್ರೆ ಇದಕ್ಕೆ ಸ್ಪೇಸ್ ಇರುತ್ತೆ. ಇಲ್ಲಿ ಸ್ಮೂತ್ ಇರುತ್ತಲ್ಲ, ಇದು ಫಸ್ಟ್ ಮುಂದೆ ಬರಬೇಕು. ಇಲ್ಲಿ ಫೇಸ್ ಯಾವ್ದು ಸ್ಮೂತ್ನೆಸ್ ಇಲ್ಲ, ಯಾವುದು ಕಟ್ಟೆಡ್ಜ್ ಇದೆ, ಅದು ಹಿಂದೆ ಬರಬೇಕು. ಫಸ್ಟ್ ಯಾವ್ದು ಇಟ್ವಿ? ತಳಮಣೆ. ಯಾವ್ದಿಟ್ವಿ? ತಳಮಣೆ. ಇದಾದ್ಮೇಲೆ ಇದು ಬಂದು ಬ್ರೂಡ್ ಚೇಂಬರ್. ಕನ್ನಡದಲ್ಲಿ ಸಂಸಾರ ಕೋಣೆ. ಏನೇಳಿ ಎಲ್ಲ ಮನೆ ಇದೆ ಅಲ್ವಾ, ಅದೇ ತರ ಇದು ಹನಿ ಬೀಸ್ಕು ಮನೆ. ಓಕೆನಾ, ಈ ಬ್ರೂಡ್ ಚೇಂಬರ್ ನೋಡಿ ಸೈಜ್ ಎಷ್ಟಿದೆ? ಸ್ವಲ್ಪ ದೊಡ್ಡದಿದೆ. ಓಕೆನಾ, ದೊಡ್ಡದಿದೆ. ಓಕೆನಾ, ಈ ತಳೆಮಣೆ ಮೇಲೆ ಈ ಬ್ರೂಡ್ ಚೇಂಬರ್ನ ಇಡ್ತೀವಿ. ಈ ಬ್ರೂಡ್ ಚೇಂಬರ್ ಇಟ್ಟ ಮೇಲೆ ಈ ಬ್ರೂಡ್ ಚೇಂಬರ್ಗೆ ಎಂಟ್ರಿ ಏನು ಬರ್ಬೇಕಲ್ವಾ? ಹನಿ ಬೀಸ್ ಬರ್ಬೇಕಲ್ವಾ? ಅದಕ್ಕೆ ಇಲ್ಲಿ ಚಿಕ್ಕದೊಂದು ಬಾಗಿಲಿದೆ. ಓಕೆನಾ, ಇಲ್ಲಿಂದ ಹನಿ ಬೀಸ್ಗಳು ಒಳಗಡೆ ಬರ್ತವೆ, ಒಳಗಡೆ ಮತ್ತೆ ಹೊರಗಡೆ ಹೋಗ್ತವೆ. ಓಕೆ, ಇದೇನಿದು? ಇದು ಕೆಳಗಡೆದು ತಳಮಣೆ. ಓಕೆನಾ, ಇದು ಫ್ರೇಮ್ಸ್ ನೋಡಿದ್ದೀರಾ? ಇದರಲ್ಲಿ ಏನಿರುತ್ತೆ? ಹನಿಕೋಂಬ್ ಇಲ್ಲಿ ಕಟ್ಟಿ. ಹನಿಕೋಂಬಲ್ಲಿ ಏನಿರುತ್ತೆ? ಬರೀ ಹನಿ ಮಾತ್ರ ಇರುತ್ತಾ? ಕೋಲನ್ ಮಾತ್ರ ಇರುತ್ತಾ? ಆಮೇಲೆ ಬೀಸ್ ವ್ಯಾಕ್ಸ್. ರಾಯಲ್ ಜೆಲ್ಲಿ ಇದರಲ್ಲಿ ಶೇಖರಣೆ ಮಾಡಲ್ಲ. ರಾಯಲ್ ಜೆಲ್ಲಿ ಬಂದ್ಬಿಟ್ಟು ಹನೀಸ್ ಅಲ್ಲೇ ಬರೋದು. ಹನೀಸ್ ರಾಯಲ್ ಜೆಲ್ಲಿನ ಇದರಲ್ಲಿ ಇಡೋದಿಲ್ಲ. ಓಕೆನಾ, ಇದರಲ್ಲಿ ಏನೇನಿರುತ್ತೆ? ಇನ್ನೊಂದ್ಸಲಿ ಹೇಳಿ.
ಬೀಸ್ ವ್ಯಾಕ್ಸ್. ಓಕೆನಾ, ಇದರಲ್ಲಿ ಎಗ್ಸ್, ಬೀಸ್ ಮತ್ತೆ ಹನಿ, ಪೋಲನ್, ಡ್ರೋನ್ ನರ್ಸಿಂಗ್ ಬೀಸ್ ಎಲ್ಲ ಇದೆಲ್ಲ ಇರುತ್ತೆ. ಓಕೆ, ಇದನ್ನ ನಾವು ಹೀಗೆ ಕೊಡ್ತಾ ಹೋಗ್ತೀವಿ. ಇದರಲ್ಲಿ ಓಪನ್ ಮಾಡಿದ್ಮೇಲೆ ತೋರಿಸ್ತೀವಿ ನಾವು. ಈ ತರ ಇದರಲ್ಲಿ 6 ಫ್ರೇಮ್ಸ್ ಇರುತ್ತೆ. ನಿಮ್ಮನೇಲೆಲ್ಲ ಮ್ಯಾಕ್ಸಿಮಮ್ 2-3 ಬೆಡ್ರೂಮ್ಸ್ ಇರುತ್ತಲ್ವಾ, ಅದೇ ತರಾನೇ ಇದರಲ್ಲಿ ಇದೆಲ್ಲ ಒಂದೊಂದು ರೂಮ್. ಇದೆಲ್ಲ ಒಂದೊಂದು ರೂಮ್. ಇದ್ರಲ್ಲಿ ಹೇಗೆ ಕಟ್ಟಿರುತ್ತೆ ಅಂತ ನಾವು ಆಮೇಲೆ ಒಂದೊಂದು ರೂಮ್ ಅಲ್ಲಿ ಇಲ್ಲಿ ಬಂದು ಟೋಟಲ್ 6 ರೂಮ್ಸ್ ಇರುತ್ತೆ. ಖಾಲಿದ್ ಹೇಗಿರುತ್ತೆ ತೋರಿಸ್ತಾ ಇದೀವಿ. ಈ ತರದ್ದು 6 ಇರುತ್ತೆ. ಸೊ 3 ಆಯ್ತು ನೋಡಿ, 4, 5, ಆಮೇಲೆ ಎಷ್ಟು? ವೆರಿ ಗುಡ್, 6 ಇದೆ. ಸೊ ಇದಿಷ್ಟು ಅವುಗಳದ್ದು. ಏನು ಯಾವ ಕೋಣೆ ಇದು? ಮನೆಯಲ್ಲಿ ಏನಂತ ಹೇಳ್ತೀವಿ ಈ ಪಾರ್ಟ್ಸ್ನ? ಸಂಸಾರ ಕೋಣೆ. ವೆರಿ ಗುಡ್. ಆಮೇಲೆ ಬಂದು ಇದು ಹನಿ ಕಲೆಕ್ಷನ್ ಮಾಡುವಂತ ಜಾಗ, ಆ ಕೋಣೆ ಇದು. ನಿಮ್ಮ ಫೇವರೇಟ್ ಜಾಗ, ನಿಮ್ಮ ಫೇವರೇಟ್ ಜಾಗ. ಇದ್ರಲ್ಲಿ ಏನಿರುತ್ತೆ? ಹನಿನ ಇಲ್ಲಿ ಬಂದು ಕಲೆಕ್ಟ್ ಮಾಡುತ್ತೆ. ಓಕೆನಾ? ನಮ್ಮ ಆ ಬಾಕ್ಸ್ ಅಲ್ಲಿ ಎಲ್ಲಿತ್ತು ಹನಿ? ಆ ಬಾಕ್ಸ್ ಅಲ್ಲಿ ಎಲ್ಲಿತ್ತು? ಎಲ್ಲಿರುತ್ತೆ ಆ ಬಾಕ್ಸ್ ಅಲ್ಲಿ? ನಾನು ನಿಮ್ಗೆ ತೋರಿಸಿದ ಬಾಕ್ಸ್ ಅಲ್ಲಿ ಎಲ್ಲಿತ್ತು ಹನಿ? ಲಾಸ್ಟ್ ಬ್ಯಾಕ್ ಸೈಡ್ ಅಲ್ಲಿ ಇತ್ತಲ್ವಾ? ಇದ್ರಲ್ಲಿ ಎಲ್ಲಿರುತ್ತೆ ಹನಿ? ಟಾಪ್ ಅಲ್ಲಿ ಇರುತ್ತೆ. ಓಕೆನಾ, ಟಾಪ್ ಅಲ್ಲಿ ಇಟ್ಟಿರುತ್ತೆ. ಓಕೆ, ಇದು ಸೈಜ್ ನೋಡಿ, ಇದಕ್ಕಿಂತ ಇದು ಸ್ವಲ್ಪ ಚಿಕ್ಕದಿರುತ್ತೆ, ಹೌದಲ್ಲ? ಹೈಟ್ ಎಲ್ಲ ನೋಡಿ, ಅದಕ್ಕಿಂತ ಇದು ಚಿಕ್ಕದಿದೆ. ಇದು ದೊಡ್ಡದಿರುತ್ತೆ. ಸಂಸಾರ ಕೋಣೆ ದೊಡ್ಡದಿರುತ್ತೆ, ಹನಿ ಕೋಣೆ ಚಿಕ್ಕದಿರುತ್ತೆ ಸ್ವಲ್ಪ. ಇದನ್ನ ಇದ್ರ ಮೇಲೆ ಇಟ್ಟಿರ್ತೀವಿ. ಹನಿ ಇಲ್ಲಿ ಕಲೆಕ್ಟ್ ಮಾಡ್ತೇವೆ. ಓಕೆನಾ, ಇದ್ರಲ್ಲೂ ಸಹ ಫ್ರೇಮ್ ಇದೆ. ಈ ಫ್ರೇಮ್ ಅಲ್ಲಿ ಏನೇನಿರುತ್ತೆ? ಇದರಲ್ಲಿ ಬರೀ ಹನಿ ಮಾತ್ರ ಇರುತ್ತೆ. ಕೋಂಬ್ ಇರುತ್ತೆ, ಕೋಂಬ್ ಒಳಗಡೆ ಹನಿ ಮಾತ್ರ ಕಲೆಕ್ಟ್ ಮಾಡುತ್ತೆ. ಈ ಕೋಂಬಲ್ಲಿ ಏನಿರುತ್ತೆ? ಈ ಫ್ರೇಮ್ ಅಲ್ಲಿ ಎಲ್ಲ ಅಂದ್ರೆ ಏನೇನಿರುತ್ತೆ? ಇದರಲ್ಲಿ ವ್ಯಾಕ್ಸ್, ಇದು ಕೋಂಬ್ ಕಟ್ಟಿ ಕೋಂಬಲ್ಲಿ ಹನಿ ಮಾತ್ರ ಇಡುತ್ತೆ. ಈ ಹನಿನ ನಾವೇನ್ ಮಾಡ್ತೀವಿ, ನಾವು ತಗೊಂಡು ಈ ತರ ಬಾಟ್ಲಿಗೆ ಹಾಕೊಂಡು ದಿನ ಕನ್ಸ್ಯೂಮ್ ಮಾಡ್ತೀವಿ. ಆಯ್ತಾ? ಓಕೆನಾ? ಇದೆಲ್ಲ ಈ ಫ್ರೇಮ್ಗಳು ಚಿಕ್ಕ ಸೈಜ್ ಇರುತ್ತೆ. ಹನಿ ಕಲೆಕ್ಷನ್ ಫ್ರೇಮ್ ಯಾವಾಗ್ಲೂ ಸ್ಮಾಲ್ ಇರುತ್ತೆ, ಹೌದಾ? ಚಿಕ್ಕದಿದೆ ಅಲ್ವಾ ಇದು? ಈ ಕೆಳಗಡೆ ಎಷ್ಟಿತ್ತು? ಕೆಳಗಡೆ ಎಷ್ಟು ಫ್ರೇಮ್ಸ್ ಇತ್ತು? ಇದರಲ್ಲಿ 1, 2, 3, 4, 5. ಫಸ್ಟ್ 5 ಮಾತ್ರ ಇರುತ್ತೆ ಇಲ್ಲಿ. ಓಕೆನಾ, ಒಂದು ಫ್ರೇಮ್ ಕಡಿಮೆ ಇರುತ್ತೆ ಇದರಲ್ಲಿ. ಓಕೆ, ಅದೇ ರೀತಿ ಅದಾದ್ಮೇಲೆ ಏನ್ ಮಾಡ್ಬೇಕು ಇದಕ್ಕೆ? ಮುಚ್ಚಳ ಕ್ಲೋಸ್. ಓಕೆ, ಇದು ಇವಾಗ ಕಂಪ್ಲೀಟ್ಲಿ ಒಂದು ಬಾಕ್ಸ್. ಓಕೆನಾ, ನಿಮಗ್ ತೋರಿಸಿದ ಎಷ್ಟಿತ್ತು? ಪುಟಾಣಿ ಬಾಕ್ಸು, ಅದು ಮುಜಂಟಿ ಜೇನ್ ಬಾಕ್ಸು, ಅದಕ್ಕೆ ಅಷ್ಟೇ ಸಾಕು. ಇದಕ್ಕೆ ಇಷ್ಟು ದೊಡ್ಡ ಬಾಕ್ಸ್ ಬೇಕು. ಇದನ್ನು ನಾವು ಮನೆಯಲ್ಲಿ ಸಾಕ್ಬೋದು. ಬಟ್ ಅರೆ ಈ ಬೀಸ್ ಏನ್ ಮಾಡುತ್ತೆ? ಚುಚ್ಚುತ್ತೆ, ಕಚ್ಚೋದಲ್ಲ. ಆಗ್ಲೇ ಏನ್ ಹೇಳಿದೆ? ಕಚ್ಚೋದಲ್ಲ, ಚುಚ್ಚುತ್ತೆ. ಇದಕ್ಕೆ ನಾವು ತೊಂದರೆ ಕೊಡೋಕೆ ಹೋಗ್ಬಾರ್ದು. ಇದನ್ನ ಫ್ರೆಂಡ್ ಆಗಿ ನೋಡ್ಕೋಬೇಕು. ಫ್ರೆಂಡ್ ಆಗಿ ನೋಡ್ಕೊಂಡು ಹೇಳ್ಕೊಡ್ತೀನಿ, ತೋರಿಸ್ತೀನಿ ಇಲ್ಲಿ. ಓಕೆನಾ? ಈಗ ಅರ್ಥ ಆಯ್ತಾ? ನಾವ್ ಎಷ್ಟು ತರ ಜೇನ ಸಾಕ್ಬೋದು? ಅದ್ರಲ್ಲಿ ಯಾವ್ದನ್ನ ಸಾಕ್ಬೋದು? ತುಡುವೆ ಜೇನು. ಇನ್ಯಾವ್ದನ್ನ ಸಾಕಕ್ಕಾಗೋದಿಲ್ಲ ನಾವು? ಗೋಲ್ ಜೇನು. ಕರೆಕ್ಟ್. ಎಷ್ಟು ಒಂದೆರಡು ಟಾಪಿಕ್ ಇದೆ, ಅದನ್ನ ಹೇಳ್ಬಿಡ್ತೀನಿ. ಅದು ನಿಮ್ಗೆ ಗೊತ್ತಾಗ್ಬೇಕಾಗಿರೋದು. ಈಗ ನಿಮ್ಗೆ ಎಲ್ಲೋ ಇರ್ತೀರಾ, ಸ್ಕೂಲಲ್ಲೋ ಅಥವಾ ಮನೆ ಹತ್ರ ಎಲ್ಲೋ ಇರ್ತೀರಾ, ಹನಿ ಬಿ ಬಂದು ಚುಚ್ಚಿತು, ನಿಮ್ಗೆ ಏನ್ ಮಾಡ್ತೀರಾ? ಚುಚ್ಚಿತು ನಿಮ್ಗೆ ಏನ್ ಮಾಡ್ತೀರಾ? ಏನ್ ಮಾಡ್ಬೇಕು ತಕ್ಷಣ? ಫಸ್ಟ್ ನೀವು ಯಾರು ಇರ್ತಾರೆ, ಫಸ್ಟ್ ನಿಮ್ಗೆ ಚುಚ್ಚಿದ ತಕ್ಷಣ ಬೇಸಿಕ್ಸ್, ನಿಮ್ಮಲ್ಲಿ ಸುತ್ತಮುತ್ತ ಏನೂ ಇಲ್ಲ, ಸೋಪ್ ನೀರಿಲ್ಲ, ಏನೂ ಇಲ್ಲ ಅಂದ ತಕ್ಷಣ ಏನ್ ಮಾಡ್ಬೇಕು? ಒಂದು ಎಲೆನ ಕಿತ್ಕೋಬೇಕು, ಅದನ್ನ ಟೇರ್ ಮಾಡ್ಬೇಕು, ಆ ಜಾಗಕ್ಕೆ ಉಜ್ಬೇಕು. ಆಯ್ತಾ? ಉಜ್ಜಿದ ತಕ್ಷಣ ಏನ್ ಮಾಡುತ್ತೆ ಅಂದ್ರೆ, ನಿಮ್ಗೆ ಯಾವುದೇ ಒಂದು ಮುಳ್ಳು ಚುಚ್ಚಿದ ತಕ್ಷಣ ಅದರಿಂದ ಒಂದು ಫೆರೋಮೋನ್ ಬರುತ್ತೆ, ಅಂದ್ರೆ ಸ್ಮೆಲ್ ಬರುತ್ತೆ.
ಆ ಸ್ಮೆಲ್ಲು ಬೇರೆದಕ್ಕೆ ಪ್ರೊವೋಕ್ ಮಾಡುತ್ತೆ. ಅಂದ್ರೆ ಒಂದು ಚುಚ್ಚಿದ ತಕ್ಷಣ ಇನ್ನೂ ಒಂದು ಬಂದು ಚುಚ್ಚೋ ಚಾನ್ಸಸ್ ಇರುತ್ತೆ, ತುಂಬಾ ಬಂದು ಚುಚ್ಚೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು, ಚುಚ್ಚಿದ ತಕ್ಷಣನೇ ಒಂದು ಎಲೆನ ಕಟ್ ಮಾಡಿ, ಒಂದು ಎಲೆನ ತಗೊಂಡು ಸ್ವಲ್ಪ ಟೇರ್ ಮಾಡಿ ಉಜ್ಜಬೇಕು. ಅವಾಗ ಏನಾಗುತ್ತೆ, ಅದ್ರದ್ದು ಫೆರೋಮೋನ್, ಅದ್ರದ್ದು ಏನು ಸ್ಮೆಲ್ ಇದೆ ಅದು ಅಲ್ಲಿಗೆ ಕಟ್ ಆಫ್ ಆಗುತ್ತೆ. ಆಗ ಬೇರೆದು ಬಂದು ನಿಮ್ಗೆ ಅಟ್ಯಾಕ್ ಮಾಡೋದಿಲ್ಲ. ಆಯ್ತಾ? ಯಾವ ಎಲೆ ಬೇಕಾದ್ರೂ ತಗೋಬಹುದು, ಯಾವ ಎಲೆ ಬೇಕಾದ್ರೂ ನಿಮ್ಮ ಸುತ್ತಮುತ್ತ ಇರೋ ಯಾವ ಎಲೆ ಬೇಕಾದ್ರೂ ತಗೊಂಡು ಉಜ್ಜಬೇಕು. ಫಸ್ಟ್ ಉಜ್ಜಿದ ತಕ್ಷಣನೇ ಅದ್ರದ್ದು ಫೆರೋಮೋನ್ ಕಟ್ ಆಫ್ ಆಗುತ್ತೆ. ಸೆಕೆಂಡ್ ಥಿಂಗ್, ನೀವು ಭಯ ಪಡಬಾರ್ದು. ಓಕೆನಾ? ಭಯ ಪಡಬಾರ್ದು. ನೀವು ಭಯ ಪಟ್ಟರೆ ಏನಾಗುತ್ತೆ, ನಿಮ್ಮ ಬಾಡಿಲಿ ಒಂದು ಸ್ಮೆಲ್ ಜನರೇಟ್ ಆಗುತ್ತೆ. ಆ ಸ್ಮೆಲ್ನ ನೋಡಿ ಬೇರೆದು ಬಂದು ಅಟ್ಯಾಕ್ ಮಾಡುತ್ತೆ. ನೀವು ಉಜ್ಜಿದ್ರೂ ನಿಮಗೆ ಆ ಉರಿಗೆ ನೀವು ಹೆದರಿಕೆ ಪಟ್ಕೊಂಡ್ರೆ ಆಗ ಏನು ಮಾಡುತ್ತೆ, ಬೇರೆದು ಬಂದು ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ. ಸೊ ನೀವು ಹೆದರಿಕೆ ಪಟ್ಕೋಬಾರ್ದು. ಸೆಕೆಂಡ್ ಥಿಂಗ್, ನೀವು ಅಲ್ಲಿಂದ ಜಾಗ ಬೇರೆ ಕಡೆ ಹೋಗಬೇಕು. ನೀವು ಅಲ್ಲಿ ಏನಿರ್ತೀರಾ ಅಲ್ಲಿಂದ ಮಿನಿಮಮ್ ಒಂದು 10 to 20 ಸ್ಟೆಪ್ಸ್ ಹಿಂದಕ್ಕೆ ಹೋಗಬೇಕು. ಓಕೆನಾ? ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಅಟ್ಯಾಕ್ ಮಾಡೋವಂಥ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಅಪ್ ಟು 90-95% ಕಡಿಮೆ ಆಗುತ್ತೆ, ನಿಮ್ಮ ಹತ್ರ ಬರೋದಿಲ್ಲ. ಫಸ್ಟ್ ಏನು ಮಾಡಬೇಕು, ಉಜ್ಕೋಬೇಕು. ಸೆಕೆಂಡ್ ಥಿಂಗ್, ಭಯ ಪಡಬಾರ್ದು. ಥರ್ಡ್ ಥಿಂಗ್, ದೂರ ಹೋಗ್ಬೇಕು. ಫೋರ್ತ್ ಥಿಂಗ್, ನಿಮ್ಮ ಅಕ್ಕಪಕ್ಕ ದೊಡ್ಡವರಿದ್ರೆ ಅವ್ರಿಗೆ ಫಸ್ಟ್ ಹೋಗಿ ಹೇಳ್ಬೇಕು, ನಂಗೆ ಈ ಥರ ಚುಚ್ಚಿದೆ ಅಂತ. ಆಮೇಲೆ ಎಲ್ಲೆಲ್ಲಿ ಚುಚ್ಚಿದೆ ಅಂತ ಕರೆಕ್ಟಾಗಿ ತಿಳಿಸ್ಬೇಕು. ಓಕೆನಾ? ನಿಮ್ಗೆ ಇಲ್ಲಿ 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 ಅಂತೆಲ್ಲ ಹೇಳ್ಬಾರ್ದು, ಎಲ್ಲಿ ಚುಚ್ಚಿದೆ ಅದನ್ನ ಕರೆಕ್ಟಾಗಿ ಹೇಳ್ಬೇಕು. ಅವರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಏನಾದ್ರು ನೀಡಲ್, ಅದು ಚುಚ್ಚಿರೋ ಅಂತ ನೀಡಲ್ ಅಲ್ಲಿ ಏನಾದ್ರು ಇದ್ರೆ ಅದನ್ನ ರಿಮೂವ್ ಮಾಡ್ತಾರೆ. ಓಕೆನಾ? ರಿಮೂವ್ ಮಾಡ್ತಾರೆ. ಅದಾದ ನಂತರ ದೊಡ್ಡವರು ಏನು ಮಾಡಬೇಕು ಅಂದರೆ, ಸ್ವಲ್ಪ ಅರ್ಶಿನ ತಗೊಂಡು ಅಲ್ಲಿ ಹಾಕ್ಬೇಕು. ಮತ್ತೆ ಏನಾಗುತ್ತೆ ಅಂದರೆ, ಒಬ್ರೊಬ್ರದ್ದು ಬಾಡಿ ಮೇಲೆ ಡಿಪೆಂಡೆನ್ಸಿ ಆಗುತ್ತೆ. ಅರ್ಶಿನ ಉಜ್ಬೇಕು. ಸೆಕೆಂಡ್, ನಿಮ್ಮ ಮನೇಲಿ ಏನಾದ್ರು ಜೇನುತುಪ್ಪ ಇದ್ರೆ, ಪ್ಯೂರ್ ಜೇನುತುಪ್ಪ. ಓಕೆನಾ? ಏನಕ್ಕೆ ಪ್ಯೂರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅಡಲ್ಟ್ರೇಷನ್ ತುಂಬ ಇದೆ. ಸೊ ಸ್ವಲ್ಪ ಜೇನುತುಪ್ಪವನ್ನು ಆ ಜಾಗಕ್ಕೆ ಹಚ್ಚಬೇಕು. ಹಚ್ಚಿದಾಗ ಏನಾಗುತ್ತೆ, ಸ್ವೆಲ್ಲಿಂಗ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ಸ್ವೆಲ್ ಆಗೋದಿಲ್ಲ. ಸ್ವೆಲ್ನ ನೀವು ಎಷ್ಟು ಬೇಗ ಅದ್ರ ಮೇಲೆ ಅಪ್ಲೈ ಮಾಡ್ತೀರೋ ಅಷ್ಟು ಸ್ವೆಲ್ಲಿಂಗ್ನ ಅದು ಕಂಟ್ರೋಲ್ ಮಾಡುತ್ತೆ. ಅರ್ಶಿನ ಸ್ವಲ್ಪ ತೊಗೊಂಡು ಉಜ್ಜಿದ್ರೆ ಸಾಕು, ಅದು ನೆಕ್ಸ್ಟ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮಕ್ಕಳಾಗಲಿ ದೊಡ್ಡವರಾಗಲಿ ಫಸ್ಟ್ ಏನು ಮಾಡಬೇಕು, ಲೀಫ್ನ ತೊಗೊಂಡು ಉಜ್ಕೋಬೇಕು. ನಿಮಗೆ ಚುಚ್ಚಲಿ, ಯಾರಿಗೆ ಚುಚ್ಚಲಿ, ಹೆಜ್ಜೇನಾಗಲಿ, ಯಾವುದೇ ಜೇನಾದರೂ, ಹೆಜ್ಜೇನು, ಕೋಲ್ ಜೇನು, ಮುಚಂಟಿ ಜೇನು, ಈ ಮೂರಲ್ಲಿ ನಿಮಗೆ ಯಾವುದೇ ಕಚ್ಚಿದ್ರೂ ಫಸ್ಟು ಎಲೆ ಹಚ್ಕೊಳ್ಳಿ. ಧೈರ್ಯವಾಗಿರಬೇಕು. ಯಾಕೆಂದರೆ ಯಾರಿಗಾದ್ರೂ ಫೆರೋಮೋನ್ ಬರುತ್ತೆ ಬಾಡಿಲಿ, ನೀವು ಹೆದರಿಕೆಗಾಗಲಿ ಯಾವುದೇ ಒಂದು ಎಕ್ಸ್ಪ್ರೆಷನ್ಗೂ ಬಾಡಿನ ಒಂದೊಂದು ಫೆರೋಮೋನ್ ರಿಲೀಸ್ ಆಗುತ್ತೆ. ಅದು ಕ್ಯಾಪ್ಚರ್ ಮಾಡ್ಕೊಂಡ್ಬಂದು ನಮ್ಮನ್ನು ಚುಚ್ಚೋ ಚಾನ್ಸಸ್ ಇರುತ್ತೆ. ಓಕೆನಾ? ಈ 3 ಆಗುತ್ತೆ. ತುಂಬಾನೇ ಚುಚ್ಚಿಬಿಡ್ತು, ಒಂದು ಚುಚ್ಚಿದ್ರೆ ಇದಿಷ್ಟು, 10-15 ಚುಚ್ಚಿತು, ಏನು ಮಾಡಬೇಕು, ತಕ್ಷಣ ಅವ್ರನ್ನ ನಿಯರ್ ಬೈ ಕ್ಲಿನಿಕ್ ಅಥವಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಓಕೆನಾ? ಅದೇ ಥರ ಇದು ಏನು ದೊಡ್ಡವರು ಮಕ್ಕಳಿಗೆ ಕಚ್ಚಲಿ ಅಥವಾ ನಿಮಗೆ ಕಚ್ಚಿದಾಗ್ಲೂ ಎಷ್ಟೇ ಕಚ್ಚಿದ್ರೂ ಧೈರ್ಯವಾಗಿರಬೇಕು. ನಿಮ್ಮ ಬಾಡಿಲಿ ಏನಾಗುತ್ತೆ, ವೀಕ್ ಅಂದರೆ ನಿಮಗೆ ಹೆದರಿಕೆ ಆದಾಗ ನಿಮ್ಮ ಬಾಡಿಲಿ ಇರುವಂಥ ಆ್ಯಂಟಿಬ್ಯಾಕ್ಟೀರಿಯಾ ಜಾಸ್ತಿ ಪ್ರೊಡ್ಯೂಸ್ ಆಗಲ್ಲ. ಆಗ ನೀವು ತುಂಬ ಅನ್ಕಾನ್ಷಿಯಸ್ ಆಗೋದಾಗಲಿ ಅಥವಾ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗಲಿ ಅದೆಲ್ಲ ಆಗುತ್ತೆ. ಸೊ ನೀವು ಯಾವಾಗ ಸ್ಟ್ರಾಂಗ್ ಆಗಿರ್ತೀರಾ ಅದೆಲ್ಲ ಏನೂ ಆಗೋದಿಲ್ಲ. ತಕ್ಷಣ ನೀವೇನು ಮಾಡಬೇಕು, ನಿಯರ್ ಬೈ ಕ್ಲಿನಿಕ್ ಅಥವಾ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹೇಳಬೇಕು. ಅವರು ಜಸ್ಟ್ ಒಂದು ಆ್ಯಂಟಿವಿನಮನ್ ಇಂಜೆಕ್ಷನ್ ಕೊಡ್ತಾರೆ ಅಷ್ಟೇ, ಸರಿ ಹೋಗ್ತೀರಾ. ಹೆಂಗೆ ತೆಗೆಯೋದು ಜೇನ್ನ? ಸೊ ಟೂಲ್ಸ್ ಅಲ್ಲಿ ಫಸ್ಟ್ ಬೇಕಾಗಿರೋದು ಇದು ಹೊಗೆ ತಿವಿ, ಅಂದ್ರೆ ಸ್ಮೋಕರ್. ಇದಕ್ಕೆ ಸ್ವಲ್ಪ ಕಾಯಿ ಚುಂಗ್ ಹಾಕಿ ಬೆಂಕಿ ಹಚ್ಚಿ ಆಫ್ ಮಾಡಿಬಿಟ್ಟು ಇದನ್ನ ಹಾಕಿದ್ರೆ ಇಲ್ಲಿಂಗೆ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿಂದ ಹೊಗೆ ಬರುತ್ತೆ. ಹೊಗೆ ಬಂದಾಗ ಏನಾಗುತ್ತೆ, ನೀವು ಆ ಹೊಗೆನ ಜೇನಿಗೆ ಹಿಡಿದಾಗ ಅವುಗಳು ಸ್ವಲ್ಪ ಮಂಕ್ ಆಗುತ್ತೆ, ಅಂದರೆ ಅಗ್ರೆಸಿವ್ ಆಗಿ ಬಂದು ನಿಮಗೆ ಕಚ್ಚೋದು ಅದೆಲ್ಲ ಸ್ಟಾಪ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡಿದಾಗ ಅದು ಸ್ವಲ್ಪ ಮಂಕ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್. ನೀವು ಯಾರೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಏನಾದ್ರು ಇದು ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಇದು ಮುಚಂಟಿ ಜೇನ್ಗಲ್ಲ, ನಿಮಗೆಲ್ಲ ಬಾಕ್ಸ್ ಕೊಟ್ಟನಲ್ಲ ಅದಕ್ಕಲ್ಲ. ಅದು ಬಿಟ್ಟು ಇನ್ನು 3 ಟೈಪ್ಸ್ ಇದೆಯಲ್ಲ. ಯಾವ 3 ಟೈಪ್ಸ್? ತುಡುವೆ ಜೇನು. ಈ 3ಕ್ಕೂ ಇದನ್ನ ಯೂಸ್ ಮಾಡಬೇಕು. ಮುಖ ಪರದೆ ಏನಕ್ಕೆ ಹಾಕೊಳ್ತಾ ಇದ್ನ? ಏನಕ್ಕೆ? ಎಲ್ಲಿ ಕಚ್ಚಬಾರ್ದ ಚುಚ್ಚಬಾರ್ದ? ಒಂದು ನಿಮಿಷ ನಿಂತು ಕೂತ್ಕೊತೀನಿ.
ಈಗ ಇದೇನಿದು ನೋಡಿ ಯಾವ ಇಲ್ಲಿ ಪಾರ್ಟ್ ಇರುತ್ತೆ ಏನ್ ಬರ್ತಿದೆ ಇಲ್ಲಿ ಹೊಗೆ ಬರ್ತಿದ್ಯಾ ಎಸ್ ಏನಕ್ಕೆ ಇದು ಕೊಡೋದು ಅನ್ಕಾನ್ಶಿಯಸ್ ಮಾಡೋದಿಕ್ಕೆ ಅವುಗಳಿಗೆ ಈಗ ಇದೇನೋ ಪಾರ್ಟ್ ತೆಗ್ದಿದ್ ನಾವೀಗ ಮುಚ್ಚಳ ತೆಗೆದ್ವಿ ಇದ್ರ ಮೇಲೆ ಹಿಂಗೆ ಹೊಗೆ ಕೊಡ್ಬೇಕು ಓಕೆನಾ ಇದೇನೋ ಪಾರ್ಟ್ ಏನೋ ಏನಿದು ಸಂಸಾರ ಇದು ಯಾರೋ ಜೇನು ಒಬ್ರಷ್ಟೇ ಕೋಣೆ ಹೇಳ್ತಾ ಇರೋದು ಜೇನ್ ಸಾಕಾಣಿಕೆ ಮಾಡಿರೋರು ಉಳ್ದವ್ರು ಹೇಳ್ತಿಲ್ಲ ಏನಿದು ಯಾವ ಕೋಣೆ ಯಾವ ಕೋಣೆ ಜೇನು ಸಂಗ್ರಹಣೆ ಕೋಣೆ ಫ್ರೇಮ್ ಇಟ್ಟಿಲ್ಲ ನಾವು ಯಾಕಂದ್ರೆ ಜೇನ್ ಇದ್ರಲ್ಲಿ ಕಟ್ಟಿರ್ಲಿಲ್ಲ ಖಾಲಿ ಆಗಿತ್ತು ಹಾಗಾಗಿ ಖಾಲಿ ಇದೆ ಇದ್ರೊಳಗಡೆ ಇಲ್ಲ ಮತ್ತೆ ನಾವು ಇದೇನಿದು ಮತ್ತೆ ನೀವು ಜೇನ್ ಪೆಟ್ಟಿಗೆ ಹತ್ರ ಬಂದಾಗ ಎಲ್ರೂ ಫುಲ್ ಹಾರ್ಮ್ ಹಾಕೊಬೇಕು ಫುಲ್ ಹಾರ್ಮ್ ಶರ್ಟ್ ಓಕೆನಾ ಇಲ್ಲಿ ತನಕ ಹಾಕೊಂಡಿರೋದು ನಾನು ಹಾಕೊಂಡಿದ್ದಿಲ್ಲ ಆ ತರ ಅಲ್ಲ ಫುಲ್ ಹಾರ್ಮ್ ಹಾಕೋಬೇಕು ಬೀದಿಯಲ್ಲಿ ಇರಬೇಕು ಮತ್ತೆ ಇದೋ ಏನಿದು ಸ್ಮೋಕರ್ ಇದಿಷ್ಟು ಇರಬೇಕು ಓಕೆನಾ ನೋಡಿದ್ರ ಇದು ಏನು ಗೊತ್ತಾ ಇದು ಹನಿ ಫ್ರೇಮ್ ಇದು ಏನಿದು ಬಾಕ್ಸ್ ಇದೆಯಲ್ಲ ಅದು ಹನಿ ಫ್ರೇಮ್ ಇದ್ರ ಒಳಗಡೆ ಇರೋದು ಹನಿ ಕೋಮ್ ವೈಟ್ ಕಲರ್ ಇದೆಯಲ್ಲ ಒಳಗಡೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಹಿಂಗೆ ಯು ಶೇಪ್ ಅಲ್ಲಿ ಕಟ್ಟುತ್ತೆ ಓಕೆ ಇದ್ರಲ್ಲಿ ನಿಮ್ಗೆ ಹನಿ ಬೀಸ್ ಕಾಣಿಸ್ತಿದ್ಯಾ ಹನಿ ಬೀಸ್ ಯಾವ ತರ ಕಾಣಿಸ್ತಿದೆ ಚಿಕ್ಕ ಚಿಕ್ಕದು ಅದ್ರ ಮೇಲೆ ಲೈನ್ಸ್ ಕಾಣಿಸ್ತಿದ್ಯಾ ಲೈನ್ ಕಾಣಿಸ್ತಿದ್ಯಾ ಹನಿ ಬೀಸ್ ಮೇಲೆ ಪಟ್ಪಟ್ಟೆ ತರ ಹುಲಿಗೆ ಹೆಂಗೆ ಪಟ್ಟೆ ಇರುತ್ತೆ ಆ ತರ ಕಾಣಿಸ್ತಿದ್ಯಾ ಅದೆಲ್ಲ ಬಂದು ಹೆಣ್ಣು ಜೇನು ಓಕೆನಾ ವರ್ಕರ್ ಬೀಸ್ ಯಾವ ಜೇನಿಗೆ ಪಟ್ಪಟ್ಟೆ ಇರುತ್ತೆ ಅದೆಲ್ಲ ಹೆಣ್ಣು ಜೇನು ವರ್ಕರ್ ಬೀಸ್ ಕಾಣಿಸ್ತಿದ್ಯಾ ಓಕೆ ಡಾಟ್ ಕಾಣಿಸ್ತಿದ್ಯಾ ಇದೇನು ಗೊತ್ತಾ ಪೋಲನ್ ತಂದು ಇಟ್ಕೊಂಡಿರೋದು ಕಾಣಿಸ್ತಿದ್ಯಾ ಕಟ್ಟಿರ್ಬೇಕಾ ಗಾಳಿ ಬಂದ್ರೆ ಬೀಳ್ಬಾರ್ದು ಅಂತ ಕಟ್ಟಿರ್ಬೇಕಲ್ಲ ಈಗ ಬಿಚ್ಚಿದೀವಿ ಅಷ್ಟೇ ಯಾರು ಕೈ ಮಡಿಬಾರ್ದು ಓಕೆ ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆಲ್ಲ ಇಲ್ಲಿ ವೈಟ್ ಕಾಣಿಸ್ತಿದ್ಯಾ ಕ್ಯಾಪಿಂಗ್ ಆಗಿದ್ಯಾ ಚಿಕ್ಕ ಲೇ ಆಗಿ ಅದು ಈಗ ಕ್ಯಾಪಿಂಗ್ ಆಗಿರುತ್ತೆ ಈಗ ನೆಕ್ಸ್ಟ್ ಅದು ಕ್ಯಾಪಿಂಗ್ ಓಪನ್ ಆದ್ಮೇಲೆ ಹೊರಗಡೆಗೆ ಜೇನ್ ಬರುತ್ತೆ ಓಕೆನಾ ಓಕೆ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದ್ಯಾ ಮೇಲ್ಗಡೆ ಕ್ಯಾಪಿಂಗ್ ಆಗಿದ್ಯಾ ಇಲ್ಲಿ ಬಾರ್ಡರ್ ಮಾತ್ರ ಕಾಣಿಸ್ತಿದ್ಯಾ ಅದು ಬಂದು ಹನಿನ ಕಲೆಕ್ಟ್ ಮಾಡಿರೋದು ಹನಿ ಅದು ಓಕೆನಾ ಹನಿ ಮೇಲ್ಗಡೆ ಇರೋದು ಹನಿ ಕೆಳಗಡೆ ಏನ್ ಕ್ಯಾಪಿಂಗ್ ಆಗಿದೆ ಅದೆಲ್ಲ ಬಂದು ಮೊಟ್ಟೆ ಹಿಟ್ಟು ಅದು ಆಲ್ರೆಡಿ ನೆಕ್ಸ್ಟ್ ಜೇನ್ ಬರೋದು ಇನ್ನೊಂದು 7-8 days ಅಲ್ಲಿ ಅದು ಹೊರಗಡೆ ಬರುತ್ತೆ ಜೇನ್ ನೊಣಗಳು ಹೊರಗಡೆ ಬರುತ್ತೆ ಓಕೆನಾ ಅಲ್ಲಿ ನೋಡಿ ಅವ್ರ ಕೈಲಿ ಹಿಡ್ಕೊಂಡ್ ಬಂದಿರಲ್ಲ ಅದು ಡ್ರೋನ್ ಗಂಡು ನೋಣ ಚುಚ್ಚಲ್ಲ ಅದೇನು ಚುಚ್ಚಲ್ಲ ಅದು ಗಂಡು ನೋಣ ಗಂಡು ನೋಣಕ್ಕೆ ಪಟ್ಟೆ ಇದ್ರಲ್ಲಿ ಕಂಪ್ಲೀಟ್ಲಿ ಹನಿ ಇದೆ ಇದರಲ್ಲಿ ಓಕೆನಾ ಇಲ್ಲಿ ನೋಡಿ ಇದೆಲ್ಲ ಕ್ಯಾಪಿಂಗ್ ಆಗಿದೆಯಲ್ಲ ಇದ್ರೊಳಗಡೆ ಎಲ್ಲ ಹನಿನ ತಗೊಂಡ್ಬಂದು ರೆಕ್ಕೆ ಬಡ್ದು ಗಟ್ಟಿ ಮಾಡಿರುತ್ತೆ ಅದರೊಳಗಿರೋ ವಾಟರ್ ಕಂಟೆಂಟ್ನೆಲ್ಲ ತೆಗೆದು ಗಟ್ಟಿ ಮಾಡಿ ಅದ್ರ ಮೇಲೆ ಕ್ಯಾಪಿಂಗ್ ಮಾಡಿರುತ್ತೆ ಓಕೆನಾ ಯಾವ್ದಾವ್ದು ಕ್ಯಾಪಿಂಗ್ ಆಗಿದೆ ಅದೆಲ್ಲ ಗಟ್ಟಿ ಆಗೋಗಿದೆ ಆಲ್ರೆಡಿ ಹನಿ ಒಳಗಡೆ ನಿಮ್ಗೆ ಗೊತ್ತು ತಾನೇ ಹನಿ ಬೀಸ್ ಬಂದು ಅದ್ರ ಮೇಲೆ ಕೂತ್ಕೊಂಡು ಜೋರಾಗಿ ರೆಕ್ಕೆ ಬಡ್ದು ಹಾವಿ ಮಾಡುತ್ತೆ ನೀರ್ನ ಹಾವಿ ಮಾಡಿ ಹನಿನ ಕಲೆಕ್ಟ್ ಮಾಡುತ್ತೆ ಅದನ್ನ ಹಾಗೇನೆ ಎಲ್ಲರೂ ಇಟ್ಕೊಳ್ಳಿ ದೊಡ್ಡವರು ತೆಕ್ಕೊಳ್ಳಿ ಮಕ್ಕಳು
ತುಂಬ ಎಕ್ಸ್ಪರ್ಟ್. ಅಲ್ಲಿ ಡಬ್ಬಿಗಳಿಂದ ಏನಾಗಿತ್ತು, ಒಂದು ಡಬ್ಬಿಯಿಂದ ಎಲ್ಲ ಓಡೋಟಾಯಿತು. ಅದಕ್ಕೆ ಹೋಲ್ ಒಳಗಡೆ ಮಡಿಕೇರಿಯಿಂದ ನೀವು ಮಂಗಳೂರಿಗೆ ಹೋಗ್ಬೇಕಾದ್ರೆ ಸಿಗುವಂತ ಜಾಗದಲ್ಲೆಲ್ಲ ರಬ್ಬರ್ ಟ್ರೀಗಳಿರುತ್ತೆ. ರಬ್ಬರ್ ಟ್ರೀಲಿ ಚಿಗುರು ಹೊಡಿಯುತ್ತಾಗ ಎಲ್ಲ ಮಕ್ಳಿಗೆ ಕುಡ್ದಾಯ್ತಾ? ಅದರಲ್ಲಿ ನಿಮ್ಗೆ ಚಿಗುರು ಅಥವಾ ಚಿಗುರಿಂದ ಬರುವಂತ ಸ್ವೀಟಸ್ ತಗೊಂಡು ಹನಿ ಮಾಡಿರ್ತಾರೆ. ಅದು ಆಕ್ಚುಲಿ ಹನಿ ಅಲ್ಲ, ಅದನ್ನ ಯೂಸ್ ಮಾಡಬಾರ್ದು. ಇವುಗಳನ್ನೆಲ್ಲ ಬೆಳೆಸ್ತಾ ಹೋದ್ರೆ ಖಂಡಿತ ಮುಂದೆ ಅವರು ಫಾಲೋ ಮಾಡಿ ಇದನ್ನ ಕಲೆಕ್ಟ್ ಮಾಡಿದಾಗ ಬೇರೆ ಬೇರೆ ತರ ಬರುತ್ತೆ. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಮರಗಳಿರ್ತವೆ. ಈಗ ಕೊಡಗಲ್ಲಿ, ಮಲೆನಾಡಲ್ಲಿ ಆ ಕಡೆ ಎಲ್ಲ ಹೋದ್ರೆ ಬೇರೆ ತರ ಮರಗಳಿರ್ತವೆ. ನಮ್ಮ ಮೈಸೂರಿಗೆ ಬಂದ್ರೇನೆ ಬೇರೆ ಮರ ಇರ್ತವೆ. ಸೊ ಬೇರೆ ಬೇರೆ ಮರದ ನೆಕ್ಟರ್ಗಳು ಬೇರೆ ಬೇರೆ ಬಣ್ಣನ ಹೊಂದಿರ್ತವೆ. ಸೊ ಹಾಗಾಗಿ ಅಲ್ಲಿ ಸಂಗ್ರಹ ಮಾಡಿದಂಥ ಜೇನುತುಪ್ಪ ಬೇರೆ ಬೇರೆ ಕಲರ್ ಇರುತ್ತೆ. ಜೊತೆಗೆ ಒಂದೊಂದು ಮರದ್ದು ಈಗ ನಮ್ಮ ಮೈಸೂರಲ್ಲೇ ನಾವು ಬೇರೆ ಬೇರೆ ಸೀಸನಲ್ಲಿ, ಈಗ ಜನವರಿಲಿ ತೆಗೆದ್ರೆ ಬೇರೆ ಕಲರ್ ಬಂದಿರುತ್ತೆ, ಮಾರ್ಚಲ್ಲಿ ತೆಗೆದ್ರೆ ಬೇರೆ ಕಲರ್ ಬರುತ್ತೆ. ಯಾಕಂದ್ರೆ ಜನವರಿಲೇ ಬೇರೆ ಮರ ಹೂ ಬಿಟ್ಟಿರುತ್ತೆ, ಮಾರ್ಚಲ್ಲಿ ಬೇರೆ ಮರ ಹೂ ಬಿಟ್ಟಿರುತ್ತೆ. ಸೊ ಯಾವ ಮರದಲ್ಲಿ ಕಲೆಕ್ಟ್ ಮಾಡ್ತವೆ ಅದು ಬಣ್ಣಗಳು ವ್ಯತ್ಯಾಸ ಆಗ್ತವೆ. ಹಾಗಾಗಿ ಎಲ್ಲವೂ ಪ್ಯೂರ್ ಹನಿನೇ. ಯಾವುದು ಲೈಟ್ ಕಲರ್ ಇದೆ ಇದು ಪ್ಯೂರ್ ಅಲ್ಲ ಅಂದ್ಕೊಳ್ಳೋಂಗಿಲ್ಲ, ಅಥವಾ ಅದು ಡಾರ್ಕ್ ಇದೆ ಅದು ಪ್ಯೂರ್ ಅಲ್ಲ. ಸೊ ಇವೆಲ್ಲವೂ ಪ್ಯೂರ್ ಹನಿನೇ. ಇದು ನೋಡಿ, ಇದು ನಾನು ಹೇಳ್ತೀನಿ, ಇದು ನಮ್ಮ ಮೈಸೂರ್ದೇ ಜೇನಿದು, ನಮ್ಮ ನರ್ಸರಿದೇ ಜೇನು. ಇದು ಯಾಕೆ ಇಷ್ಟು ಲೈಟ್ ಬಣ್ಣ ಇದೆ ಅಂದ್ರೆ, ಹೊಂಗೆ ಗಿಡ ಗೊತ್ತಾ ನಿಮ್ಗೆಲ್ಲ? ಹೊಂಗೆ ಮರ ನೋಡಿದ್ದೀರಾ? ಹೊಂಗೆ ಮರದಲ್ಲಿ ಹೂವು ಆದಾಗ ಈ ಜೇನು ಸಂಗ್ರಹ ಆಗಿರೋದು. ಹೊಂಗೆ ಮರದ ಹೂವು ಯಥೇಚ್ಛವಾಗಿ ಬರೋ ಟೈಮಲ್ಲಿ ನಾವು ಜೇನು ಸಂಗ್ರಹ ಮಾಡಿದ್ರೆ ಈ ಥರ ಲೈಟ್ ಕಲರ್ ಇರುತ್ತೆ, ಮತ್ತು ಇದು ತುಂಬ ಸ್ವೀಟ್ ಇರುತ್ತೆ. ಸೊ ಹಾಗೆ ಇದು ನಾವು ಮಲೆನಾಡಿಂದ ತರಿಸಿರೋದು. ನಮ್ಮಲ್ಲಿ ನನಗೆ ಮಾರಾಟ ಮಾಡ್ತೀವಿ ಜೇನುತುಪ್ಪ, ಸಾಕಾಗಲ್ಲ ಮಾರಾಟ ಮಾಡೋಕ್ಕೆ ಅಂತ ನಾವು ಬೇರೆ ಕಡೆ ನಮ್ಮ ಫ್ರೆಂಡ್ಸ್ ಯಾರ್ಯಾರು ಸಾಕಾಣಿಕೆ ಮಾಡ್ತಾರೆ ಅವ್ರ ಹತ್ರ ಎಲ್ಲ ತರಿಸ್ತೀವಿ. ಸೊ ಇದು ಮಲೆನಾಡಿಂದ ತರಿಸಿರೋದು. ಸೊ ಇದರದ್ದೇ ಬಣ್ಣ ಬೇರೆ ಇದೆ. ಮಲೆನಾಡಲ್ಲಿ ಮಲ್ಟಿ ಫ್ಲೋರಲ್ ಅಂತ ಹೇಳ್ತೀವಿ, ಅಂದರೆ ಬೇರೆ ಬೇರೆ ಹೂಗಳಿಂದ ಕಲೆಕ್ಟ್ ಮಾಡ್ತಾರೆ. ಸೊ ಆ ಜೇನಿದು. ಇದು ಬಂದು ನಮಗೆ ಕೊಡಗಿಂದ ತರಿಸಿರ್ತೀವಿ. ಇದನ್ನು ಕೊಡಗಲ್ಲಿ ಸಂಗ್ರಹ ಮಾಡೋದೇ ಬೇರೆ ಥರ ಮರಗಳಿರ್ತವೆ. ಕಾಫಿ ಜಾಸ್ತಿ ಇರುತ್ತೆ ಅಲ್ವಾ ಕೊಡಗಲ್ಲಿ. ಸೊ ಆವಾಗ ಬೇರೆ ಬೇರೆ ಕಡೆದು ಬೇರೆ ಬೇರೆ ಕಲರ್ ಇರುತ್ತೆ. ಸೊ ಈ ಮೂರು ಕೂಡ ಜೇನುತುಪ್ಪನೇ. ಅಡಲ್ಟ್ರೇಷನ್ ಮಾಡಿದ್ರೆ ಹೆಂಗೆ ಗೊತ್ತಾಗುತ್ತೆ? ಅಡಲ್ಟ್ರೇಷನ್ ನಾವು ಯಾವುದೇ ಥರನೂ ಕಂಡುಹಿಡಿಯೋಕ್ಕಾಗೋದಿಲ್ಲ. ಒಂದೇ ಮೆಥಡು, ನೀವು ಲ್ಯಾಬ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಓಕೆನಾ? ಕ್ರಿಸ್ಟಲೈಸೇಷನ್ ಆದ ತಕ್ಷಣ ಅದು ಹನಿ ಅಲ್ಲ ಅಂತ ಅನ್ಕೊಳ್ತೀರಾ. ಇದರಲ್ಲಿ ಒಂದು ಗ್ಲೂಕೋಸ್, ಇನ್ನೊಂದು ನಾನ್ ಗ್ಲೂಕೋಸ್, ಬಟ್ ಅಂದರೆ ಒಂದು ಶುಗರ್ ಕಂಟೆಂಟ್ ಗ್ಲೂಕೋಸ್ ಇರುತ್ತೆ, ಇನ್ನೊಂದು ನಾನ್ ಶುಗರ್ ಕಂಟೆಂಟ್ ಗ್ಲೂಕೋಸ್, ಇನ್ನೊಂದು ವಾಟರ್ ಇರುತ್ತೆ. ಓಕೆನಾ? ನಿಮಗೆ ಯಾವ ಹನಿಲಿ ಜಾಸ್ತಿ ಶುಗರ್ ಕಂಟೆಂಟ್ ಗ್ಲೂಕೋಸ್ ಇರುತ್ತೆ ಅದು ಕ್ರಿಸ್ಟಲೈಸೇಷನ್ ಆಗುತ್ತೆ. ನೀವು ಯಾವ ಹನಿನೂ ಅಂದರೆ ನಮ್ಮಲ್ಲಿ ಇರೋವಂಥ ನಾಲ್ಕು ಥರದ್ರಲ್ಲಿ ಮೂರು ಥರದ್ದು ಯಾವುದಿದೆ ಅಂದರೆ ಹೆಜ್ಜೇನು, ಕೋಲ್ ಜೇನು ಮತ್ತು ಸುಡುವೆ ಜೇನು. ಈ ಹನಿಗಳನ್ನ ನಾವು ಯಾವತ್ತೂ ಫ್ರಿಡ್ಜಲ್ಲಿ ಇಡಬಾರ್ದು. ಮನೆ ವಾತಾವರಣದಲ್ಲಿ ಇರುವಂಥದ್ರಲ್ಲಿ ಇಡಬೇಕು. ಅದರಲ್ಲಿ ನಿಮಗೆ ಕ್ರಿಸ್ಟಲೈಸೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಆ ಹನಿಲಿ ಗ್ಲೂಕೋಸ್ ಕಂಟೆಂಟ್ ಅಂದರೆ ಶುಗರ್ ಇರುವಂಥ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅರ್ಥ. ನಿಮಗೆ ಮುಜಂಟಿ ಜೇನ್ ಇದೆಯಲ್ಲ, ಈಗ ಬಾಕ್ಸ್ ನೋಡಿದ್ರೆ ಆ ಹನಿ ಮಾತ್ರ ನೀವು ಫ್ರಿಡ್ಜಲ್ಲಿ ಇಡಬೇಕು. ಅದ್ರಲ್ಲಿ ಫ್ರಿಡ್ಜಲ್ಲಿ ಇಡಲಿಲ್ಲ ಅಂದರೆ ಅದು ಹಾಳಾಗುತ್ತೆ. ಇದು ಮಾತ್ರ ನೀವು ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆನೇ ಇಲ್ಲ, ಫ್ರಿಡ್ಜಲ್ಲಿ ಇಡಲೇಬಾರ್ದು. ಫಸ್ಟ್ ಆಫ್ ಆಲ್ ನೀವು ಯಾವುದೇ ಹನಿನೂ ತೊಗೊಂಬಂದು ಇಡಬಾರ್ದು. ಬಟ್ ಕ್ರಿಸ್ಟಲೈಸೇಷನ್ ಪೂರ್ತಿ ಆಗಬಾರ್ದು, ಇಡೀ ಬಾಟ್ಲು ಕ್ರಿಸ್ಟಲೈಸೇಷನ್ ಆಗಬಾರ್ದು. ಅವಾಗ ನಿಮಗೆ ಅಡಲ್ಟ್ರೇಷನ್ ಆಗಿದೆ ಅಂತ ಅರ್ಥ. ನಿಮಗೆ ಕ್ರಿಸ್ಟಲೈಸೇಷನ್ ನಿಮಗೆ ಇಷ್ಟ ಆಗ್ಬೋದು, ಅಥವಾ ಮೇಲ್ಗಡೆ ಮಾತ್ರ ಒಂಥರ ಈ ಹಾಲಿನ ಕೆನೆ ಥರ ಕ್ರಿಸ್ಟಲೈಸೇಷನ್ ಆಗುತ್ತೆ, ಅದೆಲ್ಲ ಒರಿಜಿನಲ್. ನಿಮಗೆ ಇಡೀ ಜೇನು ತುಪ್ಪನೇ ಕ್ರಿಸ್ಟಲೈಸೇಷನ್ ಆಗಿದೆ ಅಂದರೆ ಆಗೋದಿಲ್ಲ. ಯಾಕೆಂದರೆ ಇದರಲ್ಲಿ 3 ಕಂಟೆಂಟ್ ಇದೆ. ಒಂದು ಶುಗರ್ ಗ್ಲೂಕೋಸ್, ನಾನ್ ಶುಗರ್ ಗ್ಲೂಕೋಸ್ ಆ್ಯಂಡ್ ವಾಟರ್. ಅಟ್ಲೀಸ್ಟ್ ವಾಟರ್ ಥರ ಇರಬೇಕು, ಕ್ರಿಸ್ಟಲೈಸೇಷನ್ ಆಗಬಾರ್ದು. ಹನಿ ಡ್ಯೂ ಅಂತ ಸಿಗುತ್ತೆ. ಹನಿ ಡ್ಯೂ ಅಂತ ಹೇಳಿದ್ರೆ ಮರದಲ್ಲಿ ಚಿಗುರು ಹೊಡಿಯುತ್ತಲ್ಲ, ಆ ಚಿಗುರಲ್ಲಿ ಸ್ವೀಟ್ ಸಬ್ಸ್ಟೆನ್ಸ್ ಇರುತ್ತೆ, ಅದನ್ನು ತೊಗೊಂಬಂದು ಹನಿ ಮಾಡಿ ಇಟ್ಕೊಂಡಿರ್ತಾರೆ. ನಿಮಗೆ ತುಂಬ ಈ ಮಡಿಕೇರಿಯಿಂದ ನೀವು ಮಂಗಳೂರಿಗೆ ಹೋಗ್ಬೇಕಾದ್ರೆ ಸಿಗುವಂಥ ಜಾಗದಲ್ಲೆಲ್ಲ ರಬ್ಬರ್ ಟ್ರೀಗಳಿರುತ್ತೆ. ರಬ್ಬರ್ ಟ್ರೀಲಿ ಚಿಗುರು ಹೊಡಿಯುತ್ತಾಗ ಎಲ್ಲ ಮಕ್ಳಿಗೆ ಕುಡ್ದಾಯ್ತಾ? ಅದರಲ್ಲಿ ನಿಮಗೆ ಚಿಗುರು ಅಥವಾ ಚಿಗುರಿಂದ ಬರುವಂಥ ಸ್ವೀಟಸ್ ತಗೊಂಡು ಹನಿ ಮಾಡಿರ್ತಾರೆ. ಅದು ಆ್ಯಕ್ಚುಲಿ ಹನಿ ಅಲ್ಲ, ಅದನ್ನು ಯೂಸ್ ಮಾಡಬಾರ್ದು. ಅದು ನಿಮಗೆ ಯಥೇಚ್ಛವಾಗಿ ಕಡಿಮೆ ರೇಟ್ ಸಿಗುತ್ತೆ. ಅದು ಸ್ವಲ್ಪ ನಿಮಗೆ ಇರಬೇಕು, ಅಂದರೆ ತೊಗೊಳ್ಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು.
ಚಿಗ್ರಿಂದ ಬರುವಂತ ಸ್ವೀಟೆಸ್ಟ್ ತಗೊಂಡು ಹನಿ ಮಾಡಿರ್ತಾರೆ. ಅದು ಆಕ್ಚುಲಿ ಹನಿ ಅಲ್ಲ, ಅದನ್ನ ಯೂಸ್ ಮಾಡಬಾರ್ದು. ಅದು ನಿಮಗೆ ಯಥೇಚ್ಛವಾಗಿ ಕಡಿಮೆ ರೇಟ್ ಸಿಗುತ್ತೆ. ಅದು ಸ್ವಲ್ಪ ನಿಮಗೆ ಇರಬೇಕು, ಅಂದರೆ ತೊಗೊಳ್ಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು. ಮಕ್ಕಳ ಹನಿ ಬೀಸ್ಗೆ ಯಾವ್ಯಾವ ಗಿಡಕ್ಕೆ ಹನಿ ಬೀಸ್ ಹೋಗ್ತಾವೆಲ್ಲ ಕೇಳಿಸ್ಕೊತಿದ್ರಾ ಮಕ್ಕಳು? ಎಲ್ಲಿ ಕೈನೇರ ಮಾಡಿ ನೋಡೋಣ ಎಲ್ಲರೂ, ಕ್ಲಾಪ್ ಮಾಡಿರಿ ನೋಡೋಣ. ಹನಿ ಬೀಸ್ಗೆ ನಾವು ಹನಿ ಬೀಸ್ ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ಅವಕ್ಕೆ ಫುಡ್ ಬೇಕಲ್ವಾ? ಹನಿ ಬೀಸ್ಗೆ ಫುಡ್ಗೆ ಎಲ್ಲಿಗೆ ಹೋಗ್ತಾವವು? ಫ್ಲವರ್ಗೆ ಹೋಗ್ತಾವಲ್ವಾ? ನಮ್ಮಲ್ಲಿ ಆ ಥರ ಹನಿ ಬೀಸ್ ಲೈಕ್ ಫ್ಲವರ್ಸ್ ಯಾವುದು ಅಂತ ನೀವು ನೋಡ್ಬೋದು. ಈಗ ಟೈಮ್ ಇದ್ರೆ ಒಂದು 5 ನಿಮಿಷ ಆ ಗಿಡಗಳೆಲ್ಲ ತೋರಿಸ್ತೀವಿ ನಾವು. ಇದೆಲ್ಲ ಹನಿ ಬೀಸ್ ಈ ಫ್ಲವರ್ಗೆಲ್ಲ ಬರುತ್ತೆ. ಎಲ್ಲ ಫ್ಲವರ್ಗೂ ಹೋಗಲ್ಲ ಹನಿ ಬೀಸು. ಅವಕ್ಕೆ ಎಲ್ಲಿ ಕೋಲನ್ ಸಿಗುತ್ತೆ, ಎಲ್ಲಿ ನೆಕ್ಟರ್ ಸಿಗುತ್ತೆ, ಆ ಫ್ಲವರಿಗೆ ಮಾತ್ರ ಹೋಗೋದು ಹನಿ ಬೀಸು. ಸೊ ಆ ಥರ ಫ್ಲವರ್ಸ್ ಗಿಡಗಳು ನಮ್ಮಲ್ಲಿ ಇರ್ತವೆ, ನೋಡ್ಬೋದು ನೀವು. ನಿಮ್ಮ ಮನೇಲಿ ತಗೊಂಡೋಗಿ ಬೆಳೆಸ್ಬೋದು. ಓಕೆನಾ? ಮಜ್ಲಸ್ನಲ್ಲಿ ಒಂದು ಪ್ಲಾಂಟೇಶನ್ ಕಿಟ್ನ ಡೆವಲಪ್ ಮಾಡಿದ್ದಾರೆ. ಅದು ಒಂದು 2-3 ಇಯರ್ಸಿಂದ ರಿಸರ್ಚ್ ಮಾಡಿ ನೋಡಿದ್ರೆ ತುಂಬ ಸಿಂಪಲ್ಲು, ಅದ್ರಲ್ಲಿ ಏನಿದೆ ಅನಿಸುತ್ತೆ. ಬಟ್ ಆದರೆ ಅದು ತುಂಬ ಫೇಲ್ಯೂರ್ಸ್ಗಳನ್ನ ಅನುಭವಿಸಿ ಲಾಸ್ಟ್ಗೆ ಒಂದು ರೂಪಕ್ಕೆ ತಂದಿದ್ದಾರೆ. ಒಂದು 2-3 ಇಯರ್ಸಿಂದ ಅದ್ರ ಮೇಲೆ ರಿಸರ್ಚ್ ಮಾಡಿ ಅದ್ರ ಮೇಲೆ ತುಂಬ ಅದು ಏನಂತಂದರೆ, ಈಗ ನೀವು ಬರ್ತಡೇಲೆಲ್ಲ ಮಕ್ಕಳುಗಳಿಗೆ ಗಿಫ್ಟ್ ಕೊಡ್ತೀರಲ್ಲ, ರಿಟರ್ನ್ ಗಿಫ್ಟು, ಪೆನ್ಸಿಲು, ಪೆನ್ನು, 200 ರೂಪಾಯಿ 250 ರೂಪಾಯಿಗೆ ಹೋಗುತ್ತೆ. ಮಕ್ಕಳುಗಳು ಅದೇ ಕೊಡ್ತಾ ಇದ್ರೆ ಅದನ್ನೇ ತೊಗೊಂಡು ಹೋಗ್ತಿರ್ತಾರೆ. ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು ಪ್ಲಾಂಟೇಶನ್ ಕಿಟ್ ಎಲ್ಲ ಸಪ್ರೇಟ್ ಇರುತ್ತೆ. ಎಲ್ಲ ಫುಲ್ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡಮ್ಮೆ ಅದಕ್ಕೆ ಡಿಸೈನ್ ಮಾಡಿ ಮಾಡಿಸಿರೋದು. ಎಲ್ಲೂ ಸಹ ಸಿಗದೇ ಇರೋ ಥರ ಎಲ್ಲ ಮಾಡಿದ್ದಾರೆ. ಸಪ್ರೇಟ್ ಪಾಟು, ಸಪ್ರೇಟ್ ಅದಕ್ಕೆ ಬೇಕಾಗಿರೋ ಫರ್ಟಿಲೈಸರು, ಅದಕ್ಕೆ ಒಂದು ಪ್ರಮಾಣ ಇದೆ, ಅದ್ರ ಪ್ರಕಾರ ಮಾಡಿದ್ದಾರೆ. ಫರ್ಟಿಲೈಸರು, ಮಡ್ಡು ಎಲ್ಲ ಮಿಕ್ಸಡ್ ಆಗಿರೋದು. ಮತ್ತು ಸೀಡ್ಸ್ ಇರುತ್ತೆ ಒಳಗಡೆ, ಪೆಬಲ್ಸ್ ಇರುತ್ತೆ, ಮತ್ತು ಅದಕ್ಕೊಂದು ಮ್ಯಾನ್ಯುವಲ್ ಇರುತ್ತೆ, ಯಾವ ಥರ ಅದನ್ನು ಮಾಡಬೇಕು ಅನ್ನೋದಿರುತ್ತೆ. ಇದನ್ನು ಒಂದು ಪ್ಯಾಕೇಜಿಂಗ್ ಮಾಡಿ ಕೊಡ್ತಿದ್ದಾರೆ. ಇದು ನೀವು ಬರ್ತ್ಡೇ ಗಿಫ್ಟ್ ಆಗಲಿ, ಮಕ್ಕಳುಗಳು ಇದು ಮನೇಲಿ ಗೃಹ ಪ್ರವೇಶ, ಮದುವೆ, ನೀವು ತಾಂಬೂಲಗಳು ಕೊಡೋದು ಬದಲು ಇದನ್ನು ಕೊಡ್ಬೋದು. ಗಿಡಗಳು ಕೊಟ್ಟರೆ ಏನಾಗುತ್ತೆ, ಅವ್ರಿಗೆ ಆ ಗಿಡ ಇಷ್ಟ ಇದೆಯೋ ಇಲ್ವೋ, ಎಲ್ಲರೂ ಹೋಗಿ ನೆಡೋಕ್ಕಾಗುತ್ತೋ ಇಲ್ವೋ, ಅಥವಾ ಬೇರೆ ದೂರದಿಂದ ಬಂದಿರ್ತಾರೆ, ಅವರು ತೊಗೊಂಡೋಗೋದೇ ಒಂದು ದೊಡ್ಡ ಸಮಸ್ಯೆ. ಮತ್ತು ಇವ್ರು ಪಾಟ್ ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು ಮನೇಲಿ ಅಪಾರ್ಟ್ಮೆಂಟಲ್ಲೂ ಇಡ್ಬೋದು, ಮತ್ತು ಇದನ್ನು ನೀವು ಬೇರೆ ಕಂಟ್ರಿಗೂ ಕ್ಯಾರಿ ಮಾಡ್ಬೋದು. ಆ ಥರ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಇಟ್ಸ್ ಅಲೌಡ್ ಇನ್ ಏರೋಪ್ಲೈನ್, ಅಂದರೆ ಆಲ್ ದ ಇದರಲ್ಲಿ ಅಲೋ ಇದೆ. ನೀವು ಯಾವುದೇ ಕಂಟ್ರಿಗೆ ಹೋದ್ರೂ ಯಾವುದೇ ಏರ್ಪೋರ್ಟಲ್ಲೂ ಅಲೋ ಮಾಡೋ ಥರ ಪ್ಯಾಕೇಜಿಂಗ್ ಆಗಿದೆ. ಮತ್ತು ನೀವು ಅದನ್ನು ಇಟ್ಕೊಂಡು, ಇವತ್ತು ನಿಮಗೆ ಇಷ್ಟ ಇಲ್ಲ, ಇವತ್ತು ಇಟ್ಕೊತೀರಾ, ಇನ್ನೊಂದು 6 ಮಂತ್ಸ್ ಆದಮೇಲೆ ನೀವು ಯೂಸ್ ಮಾಡ್ಬೋದು. ಅಥವಾ ಅದರೊಳಗಡೆ ಇರೋ ಸೀಡ್ಸ್ ನಿಮ್ಗೆ ಇಷ್ಟ ಆಗಲಿಲ್ಲ, ನೀವೇ ಬೇರೆ ಸೀಡ್ಸ್ ಹಾಕೋಬೋದು. 45 to 90 ಡೇಸ್ ಒಳಗಡೆ ಬೆಳೆಯುವಂಥದ್ದು. ಅಷ್ಟರೊಳಗಡೆ ಬೆಳೆದು ಹೌದು ಹೂ ಕಾಯಿ ಕೊಟ್ಟು ಸತ್ತೋಗುತ್ತೆ. ಅಂದರೆ ನಿಮಗೆ ಅದು ಲೈಫ್ ಕಡಿಮೆ ಇರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಈಸಿ, ಮತ್ತು ನೀವು ತುಂಬ ಲಾಂಗ್ ಟರ್ಮ್ ತನಕ ಮೇಂಟೈನ್ ಮಾಡೋ ಅವಶ್ಯಕತೆ ಇದೆ. ಮತ್ತು ಒಂದ್ಸಲಿ ಅದು ಡಿಸಾಲ್ವ್ ಆದಮೇಲೆ ಎತ್ತಿಟ್ಕೊಂಡು ಮತ್ತೆ ನೀವು ಅದಕ್ಕೆ ನಿಮ್ಮ ಬೇರೆ ಸೀಡ್ಸ್ ಹಾಕೋಬೋದು, ಇಲ್ಲಾಂದರೆ 6 ಮಂತ್ಸ್ ಅಥವಾ 9 ಮಂತ್ಸ್ ಆದಮೇಲೆ ಮತ್ತೆ ಸೀಡ್ಸ್ ಹಾಕೊಂಡು ಬೆಳೆಸ್ಬೋದು. ಈ ಥರ ಕಾನ್ಸೆಪ್ಟಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಇದನ್ನು ನಾವು ಮಕ್ಕಳಿಗೆ ಅಂದರೆ ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಕೊಡೋಣ ಅಂತೇಳಿ ಡಿಸೈಡ್ ಮಾಡಿ ಇವತ್ತು ತಂದಿದ್ದೀವಿ. ದಯವಿಟ್ಟು ಅದು ಹೋಗ್ತಾ ಎಲ್ಲರೂ ಕಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಅದ್ರದ್ದು ಏನಾದರೂ ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಒಂದು ವಿಸಿಟಿಂಗ್ ಕಾರ್ಡ್ ಇರುತ್ತೆ, ಇಲ್ಲಾಂದರೆ ಅದ್ರ ಮೇಲೆ ನಂಬರ್ ಇದೆ. ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದು ನಿಮಗೆ ತಲುಪಿಸ್ಕೊಡ್ತೀವಿ. ಇದು ನಿಮಗೆ ಮಕ್ಳಿಗೋಸ್ಕರನೇ ಇದು ಆ್ಯಕ್ಚುಲಿ ಸ್ಪೆಷಲಿ ಮಕ್ಳಿಗೋಸ್ಕರನೇ ಈ ಕಿಟ್ನ ಡೆವಲಪ್ ಮಾಡಿದ್ವಿ, ಜೂನಿಯರ್ ಅಂತ. ಇದು ನಿಮಗೆ
ಸಿಗುತ್ತೆ. ಅದು ಪ್ರೈಸ್ ಬಂದು ಅದರಲ್ಲಿ 2 ಥರ ಇದೆ. ಒಂದು ವಿತ್ ಬೇಸ್ ಪ್ಲೇಟ್, ನೀವು ಪ್ಲಾಸ್ಟಿಕ್ ಬೇಸ್ ಪ್ಲೇಟ್ ತಗೋತಿಲ್ಲ, ಇದು ಮಡ್ಡನ್ನು ಬೇಸ್ ಪ್ಲೇಟ್, ಮಡ್ಡಲ್ಲಿ ಕ್ಲೀನಾಗಿ ಮಾಡಿರುವಂಥದ್ದು, ಹ್ಯಾಂಡ್ ಮೇಡ್. ಎಲ್ಲ ಎವ್ರಿಥಿಂಗ್ ಇಸ್ ಹ್ಯಾಂಡ್ ಮೇಡ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಇಕೋ ಫ್ರೆಂಡ್ಲಿ. ಅದರೊಳಗಡೆ ಬರೀ ಒಂದು ಸ್ಕೆಚ್ ಪೆನ್ ಇದೆ, ಅದು ಮಾತ್ರ ಪ್ಲಾಸ್ಟಿಕ್, ಮಿಕ್ಕಿದೆಲ್ಲ ಪ್ರತಿಯೊಂದು ಇಕೋ ಫ್ರೆಂಡ್ಲಿ. ಅದನ್ನು ವಿತ್ ಬೇಸ್ ಪ್ಲೇಟ್ ಆದರೆ 300 ರೂಪೀಸ್, ವಿತೌಟ್ ಬೇಸ್ ಪ್ಲೇಟ್ ಆದರೆ 250 ರೂಪೀಸ್. ನಿಮಗೆ 100 ಪೀಸಸ್ ತೊಗೊಂಡ್ರೆ ನಮ್ಮ ಕಡೆಯಿಂದ ನಿಮಗೆ 5 ಪೀಸಸ್ ನಮ್ಮ ಕಡೆಯಿಂದ ಕೊಡ್ತೀವಿ. ಯಾವುದಾದ್ರು 100 ಪೀಸಸ್ ಕಂಟಿನ್ಯೂಸ್ ಅಂದರೆ ಒಂದೇ ಶಾರ್ಟಲ್ಲಿ ಆರ್ಡರ್ ಕೊಟ್ಟರೆ. ಮತ್ತು ನಿಮಗೆ ಕಸ್ಟಮೈಸೇಷನ್ಸ್ ಬೇಕು ಅಂದರೆ ಮಕ್ಳುಗಳ್ದು ಬರ್ತಡೇದಾಗಲಿ ಅಥವಾ ನಿಮ್ಗೆ ಯಾವುದೇ ಫಂಕ್ಷನ್ಸ್ಗಳದ್ದು ಕಸ್ಟಮೈಸೇಷನ್ ಬೇಕು ಅಂದರೆ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಅಂದರೆ ಮೇಲ್ಗಡೆ ಲೇಬಲಿಂಗ್ ಆಗಲಿ, ಒಳಗಡೆ ಲೇಬಲಿಂಗ್ಸು ಪ್ರತಿಯೊಂದು ನಾವು ಕಸ್ಟಮೈಸೇಷನ್ ಮಾಡಿಕೊಡ್ತೀವಿ. ಆಲ್ ಓವರ್ ಮೈಸೂರು ಫ್ರೀ ಡೆಲಿವರಿ ಇರುತ್ತೆ. ಬೇರೆ ಸ್ಟೇಟ್ ಅಂದರೆ ಬೇರೆ ಸಿಟಿಗೆಲ್ಲ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಏನು ಮಿನಿಮಮ್ ಚಾರ್ಜಸ್ ಇದೆ ಅದನ್ನ ತೊಗೊಂಡು ನಿಮಗೆ ಡೆಲಿವರಿ ಮಾಡಿಕೊಡ್ತೀವಿ. ನಿಮ್ಗೆ ಯಾವ್ದಾದ್ರು ಒಂದು ಫಂಕ್ಷನ್ಸ್ ಇದೆ 100 ಪೀಸಸ್ಸು 200 ಪೀಸಸ್ ಅಂದರೆ ನಮಗೆ ಮಿನಿಮಮ್ ಒಂದು 10 to 12 ಡೇಸ್ ಮುಂಚೆ ನಮಗೆ ಆರ್ಡರ್ ಕೊಡಬೇಕಾಗುತ್ತೆ. ಏಕೆಂದರೆ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡು. ನಾವೀಗ ನಮ್ಮ ಹತ್ರ ಸ್ಟಾಕ್ ಕ್ಲೋಸ್ ಆಯಿತು ಅಥವಾ ಹೊಸದಾಗಿ ಪಾಟ್ ಎಲ್ಲ ಮಾಡಬೇಕು ಅಂದ್ರೂ ಪಾಟ್ ಮಾಡಿ 2 days 3 days ಅದನ್ನು ನಾರ್ಮಲ್ ಏರ್ ಅಲ್ಲೇ ನಾರ್ಮಲ್ ವೆದರಲ್ಲಿ ಇಟ್ಟು ಅದಾದಮೇಲೆ ಅದನ್ನು ಬೇಕ್ ಮಾಡಿ ಅದನ್ನು ತೊಗೊಂಬರ್ಬೇಕು. ಸೊ ಟೈಮ್ ತೊಗೊಳುತ್ತೆ ಮತ್ತು ಅದು ಪ್ರಿಪ್ರೇಷನ್ನು ತೊಗೊಳುತ್ತೆ. ಸೊ ಒಂದು 10 to 12 ಡೇಸ್ ಮುಂಚೆ ಹೇಳಿದ್ರೆ ನಿಮ್ಗೆ ಅದನ್ನ ಡೆಲಿವರಿ ಮಾಡ್ತೀವಿ. ನಿಮಗೆ ಈ ನೇಪಾಳ ಆ ಕಡೆ ಎಲ್ಲ ದೊಡ್ಡದು ಇರುತ್ತೆ, ಅಂಥವ್ರಲ್ಲಿ ಮಾತ್ರ ಬರೋದು. ಅದು 100 ಲೀಟ್ರ್ 200 ಲೀಟರ್ಸ್ ಯಾವುದ್ರಲ್ಲೂ ಬರೋಲ್ಲ. ಬಂದರೆ ಒಂದು 20-25 ಲೀಟರ್ಸ್ ಬರ್ಬೋದು ಅಷ್ಟೇ. ನಿಮಗೆ ಇದರಲ್ಲಿ ಮಾತ್ರನೇ ನಿಮಗೆ ವರ್ಷಕ್ಕೆ 2.5 kg ಅಷ್ಟು ಜೇನು ಸಿಗುತ್ತೆ. 2.5 kg ಅಷ್ಟೇ. ಮನೇಲಿ ಕಟ್ಟಿರ್ತಾರಲ್ಲ ಅದ್ರಲ್ಲಿ ಬಂದು ನಾವು 100 kg 50 kg ಎಲ್ಲ ಕೊಡ್ತೀನಿ ಅಂತಾರಲ್ಲ ಅದೆಲ್ಲ ಟೋಟಲಿ ಫೇಕ್. ನಿಮ್ಗೇನು ಹೆಜ್ಜೆನು ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಅರ್ಧ kgಯಿಂದ 1 kg ಸಿಗ್ಬೋದು ಹೆಜ್ಜೆನು. ಅದು ಇಷ್ಟು ದೊಡ್ಡ ಕಟ್ಟಿದರೆ, ಇಷ್ಟು ದೊಡ್ಡದು ಕಟ್ಟಿದರೆ, ಇಷ್ಟು ಪುಟಾಣಿದೆಲ್ಲ ಕಟ್ಟಿದರೆ ಒಂದು 1/4 kg 200. ಯಾರ್ದೋ ಮನೆಯಲ್ಲಿ ತುಂಬ ದೊಡ್ಡದು ಕಟ್ಟಿತ್ತು 100 ಲೀಟರ್ಸ್ ಬಂದಿದೆ ಅಂತ ಮಾರಿದ್ರು. ಅದಕ್ಕೆ ಸರ್ ನಾವು ಬೈ ಮಾಡೋದ್ರಿಂದ ಈಗ ಹೊರಗಡೆ ಯಾವುದು ಪ್ರಿಫರ್ ಮಾಡೋದು ಮೇಡಮ್? ನಾನು ಯಾವತ್ತೂ ನೀವು ಯಾರು ಸಾಕಿರ್ತಾರೋ ಅವ್ರ ಹತ್ರ ತಗೋ. ಇದು ಪ್ಯೂರ್ ಚೇನ್. ಇದನ್ನು ಹಿಂಡಿದ್ರೆ ಇದರಲ್ಲಿ ಒಂದು ಬರುತ್ತೆ, ಒಂದು 100-150 ಗ್ರಾಮ್ ಅಷ್ಟು ಬರುತ್ತೆ. ಇಲ್ಲೇ ಸಸ್ಯದಮದಲ್ಲಿ ಸಿಗುತ್ತೆ. ಆರ್ಗ್ಯಾನಿಕ್ ಹನಿ ಅಂತೆಲ್ಲ ಬರ್ತದೆ. ಅದೆಲ್ಲ ಹೌ ಪ್ಯೂರ್ ಹೆಂಗೆ ಕಲೆಕ್ಟ್ ಮಾಡ್ತಾರೆ ಸರ್? ಒರಿಜಿನಲ್ ನಿಮಗೆ 2 ಹೇಳಿದ್ನಲ್ಲ ಸರ್. ಒಂದು ನಿಮಗೆ ಲ್ಯಾಬ್ ಟೆಸ್ಟ್ ಮಾಡಿಸ್ಬೇಕು, ಇಲ್ಲ ನೀವು ತುಂಬ ದಿನ ಇಟ್ಟು ಅದು ಹೆಂಗೆ ಕ್ರಿಸ್ಟಲೈಸೇಷನ್ ಆಗ್ತದೆ ಅದನ್ನು ಚೆಕ್ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಇನ್ಯಾವುದು. ಇವಾಗ ನಾನು ತಗೊಂಡಿದ್ದೆ, ಯಾರ್ದೋ ಮನೇಲಿ ಕಟ್ಟಿತ್ತು 100 ಲೀಟರ್ಸ್ ಇಟ್ಟಿತ್ತು ಅಂತ ಹೇಳಿ 100 ಲೀಟರ್ಸ್ ಖಂಡಿತ. ಸೊ ಅದು ಇರುವೆ ಬರ್ತಾ ಇತ್ತು ಅಂತ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಕ್ರಿಸ್ಟಲೈಸ್ ಆಗಿಬಿಟ್ಟಿದೆ. ಅದೆಷ್ಟು ಹೊರಗಡೆ ಇಟ್ಟರು ಅದು ಮತ್ತೆ 100% ಹನಿನೇ ಅಲ್ಲ. ನಿಮ್ಗೆ ಎಷ್ಟೇ ಕ್ರಿಸ್ಟಲೈಸೇಷನ್ ಆದ್ರೂ ಅರ್ಧ ಗಂಟೆ ಬಿಸಿಲಿಟ್ಟು ಈ ಥರ ಆಗ್ಬಿಡುತ್ತೆ. ಅದು ಮಾಮೂಲಿ ಬರ್ತಾನೆ ಇಲ್ಲ, ಅದು ಹನಿನೇ ಅಲ್ಲ, ಗಟ್ಟಿನೇ ಇದೆ. ಹನಿನೇ ಅಲ್ಲ. ನಿಮಗೆ ಹನಿ ಯಾವತ್ತೂ ನೀವು ಟೇಸ್ಟ್ ಮಾಡಿದ್ರೆ ಅದರಲ್ಲಿ ನೀವು ಯಾವತ್ತೂ ಹನಿ ತೊಗೋಬೇಕಾದ್ರೆ ಕೆಲವರು ಹೇಳ್ತಾರೆ ತುಳಸಿ ಹನಿ, ಅದೆಲ್ಲ ಫೇಕ್. ಯಾವುದೇ ಥರನೂ ಬರಲ್ಲ. ನಾವು ಹೆಂಗೆ ಇದು ಮಾಡ್ತೀವಿ ಅಂದರೆ, ತುಂಬ ಹೊಂಗೆ ಮರಗಳಿದೆ, ಹೊಂಗೆ ಮರದಿಂದ ತಂದಿದ್ರೆ ಇದು ಹೊಂಗೆ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳ್ಬೋದೇ ಹೊರತು ಇದು ಹೊಂಗೆನೇ ತಂದಿದೆ ನಂಗೆ ಗೊತ್ತು. ತುಳಸಿಯಿಂದ ತರೋ ಜೇನು ಯಾವುದು ಗೊತ್ತಾ? ಮುಜಂಟಿ ಜೇನು. ಈ ಜೇನುಗಳು ತುಳಸಿಗೆ ಹೋಗೋದೇ ಇಲ್ಲ. ಹೆಂಗೆ ತುಳಸಿ ಹನಿ ಕೊಡ್ತಾ ನಾನು? ತುಳಸಿಗೆ ಹನಿ ನಾನು ತೋರಿಸಿದ್ನಲ್ಲ, ಹನಿ ಬೀಸ್ಗಳು ತುಳಸಿಗೆ ಹೋಗೋದೇ ಇಲ್ಲ. ತುಳಸಿಗೆ ಇದಕ್ಕೆ ಏನು ಗ್ರಾಸ್ಗೆಲ್ಲ ಹೋಗೋದೇ ಇಲ್ಲ. ಎಲ್ಲಿಂದ ತರುತ್ತೆ ಮೇಡಮ್ ಹನಿ? ತರೋದೇ ಮುಜಂಟಿ ಜೇನು. ಮುಜಂಟಿ ಜೇನು ನಿಮ್ಗೆ ವರ್ಷಕ್ಕೆ ಸಿಗೋದೆ ಮ್ಯಾಕ್ಸ್ ಅಂದರೆ ಒಂದು 50 ಗ್ರಾಮ್ ಒಂದು ವರ್ಷಕ್ಕೆ ಸಿಗೋದು ಅಷ್ಟೇ. ಆಯಿತಾ? ಅದು ಹೆಂಗೆ ಮೇಡಮ್? ನಿಮಗೆ ಹನಿ ಬೀಸಲ್ಲಿ ಒಂದು ಸೈಕಲ್ ಅಂದರೆ 1 ವರ್ಷ. ನಿಮಗೆ ಹನಿ ಸಿಗೋದು ಬರೀ ಜನವರಿಂದ ಮೇ ತನಕ ಮಾತ್ರ, ಯಾವುದೂ ಸಿಗಲ್ಲ. ನೆಕ್ಸ್ಟ್ ಇಯರೇ ತಗೊಳ್ಳೋದು, ವರ್ಷಕ್ಕೆ ಒಂದೇ ಸಲ ತೆಗೆಯುತ್ತೆ. ಆ್ಯಕ್ಚುಲಿ ಪ್ಯೂರ್ ಹನಿ ಇಲ್ಲೇ ಸಿಕ್ಕತ್ತೆ ಮೇಡಮ್. ನಂದಿನಿ ಮೇಡಮ್ ಕೊಡ್ತಾರೆ. ಇಲ್ಲಿ ಸಸ್ಯಧಾಮದಲ್ಲೇ ಸಿಗುತ್ತೆ. ನಾವು ತಗೋತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಇದೇ ಬಾಟಲ್ ಈ ಬಾಟಲ್ ಚೂರು ಹಿಂಗೆ ಗಾಡಿಗೆ ಚೂರು ಓಪನ್ ಮಾಡಿಬಿಟ್ಟು ಗಾಡಿ ಓಪನ್ ಮಾಡಿ ಕ್ರಿಸ್ಟಲ್ ಇಟ್ಬಿಡಿ. ವಿತಿನ್ ಹಾಫ್ ಆನ್ ಅವರ್ ಅದು ಸೇಮ್ ಕಲರ್ ಇಲ್ಲ. ಅದು ಪ್ಯೂರ್ ಅಂದರೆ ಮೇಡಮ್ ಇವುಗಳನ್ನೆಲ್ಲ ಬೆಳೆಸ್ತಾ ಹೋದರೆ ಖಂಡಿತ ಮುಂದೆ ಅವರು ಅಲ್ಲೇ ಇದೀನಿ